ನಾನು ಇವತ್ತಿನ್ನೂ ಅನ್ಕೊಂಡಿದ್ದೆ ಸ್ಯಾಮ್ ಸಮೀರ್ ಥರ ಡೈಲಿ ವ್ಲಾಗ್ ಮಾಡಬೇಕು ಅಂತ. ಸಿಕ್ಕಾಪಟ್ಟೆ ಕಷ್ಟ. ಅವ್ರ ಥರ ವ್ಯೂವರ್ಸ್ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದು ಮತ್ತು ನೆಕ್ಸ್ಟ್ ಚಾಲೆಂಜ್ಗೆ ಪ್ಲ್ಯಾನ್ ಮಾಡೋದು ಅದೆಲ್ಲ ಸಿಕ್ಕಾಪಟ್ಟೆ ಕಷ್ಟ. ಆಯಿತು ಜಸ್ಟ್ ಲೈಕ್ ಸ್ಯಾಮ್ ಸಮೀರ್ ಥರ ನಂಗೆ ಗೊತ್ತು ಅದು ಮಾಡೋದು ಕಷ್ಟ ಅಂತ, ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ. ಇಲ್ಲೇನೂ ಸಿಕ್ಕಿಲ್ಲ, ಇನ್ನೊಂದು 2 ಡೇಸ್ ಆದಮೇಲೆ ಮತ್ತೆ ಸ್ಟಾಕ್ ಬರುತ್ತಂತೆ. ಹಲೋ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ, ಇಷ್ಟು ದಿನ ನೀವೆಲ್ಲ ನೋಡಿರ್ತೀರ ನಾನು ಟೆಂಪಲ್ ಸೀರೀಸ್ ಮತ್ತು ಚಾಲೆಂಜಸ್ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಜಸ್ಟ್ ಫಾರ್ ಎ ಚೇಂಜ್ ನಾನಿವತ್ತು ಈ ಡೇನ ಡಾಕ್ಯುಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಲೈಕ್ ಸ್ಯಾಮ್ ಸಮೀರ್ ಥರ ನಂಗೆ ಗೊತ್ತು ಅದು ಮಾಡೋದು ಕಷ್ಟ ಅಂತ, ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ. ಅವ್ರ ಥರ ವ್ಯೂವರ್ಸ್ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದು ಮತ್ತು ನೆಕ್ಸ್ಟ್ ಚಾಲೆಂಜ್ಗೆ ಪ್ಲ್ಯಾನ್ ಮಾಡೋದು ಅದೆಲ್ಲ ಸಿಕ್ಕಾಪಟ್ಟೆ ಕಷ್ಟ. ಬಟ್ ಸ್ಟಿಲ್ ನಾನಿವತ್ತು ಸಿಕ್ಕಾಪಟ್ಟೆ ಪ್ಲ್ಯಾನ್ ಏನು ಮಾಡಿಲ್ಲ, ಟ್ರೈ ಮಾಡೋಣ, ನನ್ನ ಡೇ ಹೆಂಗೆ ಹೋಗುತ್ತೆ ಡಾಕ್ಯುಮೆಂಟ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ಇವಾಗ ಹೋಗ್ಬೇಕಾಗಿರೋದು ಒಂದು ಪ್ರಮೋಷನ್ ಬಗ್ಗೆ ಮಾತಾಡಬೇಕು, ಮೀಟಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ನಾನು ಎಲ್ಲೋ ಹೊರಟಿದ್ದೀನಿ ನೆಕ್ಸ್ಟ್ ವೀಕು. ಅದಕ್ಕೆ ನನಗೆ ಟ್ರಾಲಿ ಬೇಕು. ಟ್ರಾಲಿ ತಗೊಂಡು ನನ್ನ ಹತ್ರ ಟ್ರಾಲಿ ಇತ್ತು, ಬಟ್ ಸ್ಟಿಲ್ ಅದು ಮುರಿದೋಗ್ಬಿಟ್ಟಿದೆ. ಅದಕ್ಕೆ ಹೊಸ ಟ್ರಾಲಿ ತಗೊಳ್ಳೋಣ ಅಂತ ಹೋಗ್ತಿದ್ದೀನಿ. ಹೆಂಗೆ ಡಾಕ್ಯುಮೆಂಟ್ ಮಾಡ್ತೀನಿ ಅಂತ ನೋಡಿ. ಲೆಟ್ಸ್ ಗೋ. ಬನ್ನಿ ಗೈಸ್ ಹೋಗೋಣ. ಆದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಇದನ್ನು ತುಂಬ ಮುಚ್ಕೊಂಡೇ ಹೋಗ್ಬೇಕನ್ಸುತ್ತೆ. ಆಚೆಗೆ ಹೋಗೋಕ್ಕೆ ಒಂಥರ. ಮುಂಚೆ ಶಾಪಿಂಗ್ ಅಂದರೆ ನಂಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ಬಟ್ ಇವಾಗ ಯಪ್ಪ ಬಿಸಿಲಿಗೆ ಹೋಗೋಕ್ಕಾಗಲ್ಲ. ಹಿಂಗೆ ಮಾಡ್ಕೊಂಡು ಹೋಗೋದು. ಅಯ್ಯಪ್ಪ ಬಿಸಿಲಿಗೆ ನೋಡಿ ಹೆಂಗೆ ಕಾಣಿಸುತ್ತೆ ಮಗ. ಏನಂದರೆ ಪ್ರತಿ ಸಲ ನನಗೆ ಈ ಥರ ಪ್ರಮೋಷನ್ ಕೊಲ್ಯಾಬ್ರೇಷನ್ ಏನಾದರೂ ಹೋಗಬೇಕು ಅಂದರೆ ಒಂಥರ ಕಿಚ್ ಥರ ಆಗ್ತಿರುತ್ತೆ. ಅಲ್ಲಿ ನಾನು ಯಾರನ್ನ ಮೀಟ್ ಮಾಡ್ತೀನೋ ಏನೋ ಆ ಥರ ಎಲ್ಲ ಫೀಲ್ ಆಗ್ತಿರುತ್ತೆ. ಬಟ್ ಅಲ್ಲಿ ಹೋದ್ಮೇಲೆ ಸರಿ ಹೋಗ್ಬಿಡುತ್ತೆ. ಐ ಡೋಂಟ್ ನೋ ಎಲ್ರಿಗೂ ಹಿಂಗೆ ಫೀಲ್ ಆಗುತ್ತಾ ಏನು ಅಂತ, ಬಟ್ ನಂಗೆ ಆ ಥರ ಅನಿಸುತ್ತೆ. ಇದೇ ನಾನು ಓದಿದ ಕಾಲೇಜು ನೋಡಿ. ಕಾಲೇಜ್ ಕ್ಯಾಂಟೀನ್ಗೆ ಹೋಗ್ಬೋದಾ? ಬಾ ಹೋಗೋಣ, ಎಷ್ಟೊಂದು ದಿನ ಆಗೈತಲ್ವಾ. ಸವಿ ಸವಿ ನೆನಪು, ಸಾವಿರ ನೆನಪು. 3:30 ಹೋಗೋಣ. ಆಫ್ಟರ್ ಸೋ ಲಾಂಗ್ ಇಲ್ಲಿ ಬಂದಿರೋದು. ಕಾಲೇಜ್ ಮುಗಿದು ಎಷ್ಟೊಂದು ವರ್ಷ ಆಗಿತ್ತು, ಇವಾಗ ಇಲ್ಲಿ ಬಂದಿರೋದು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಈ ತಾತ ನಾನು ಇಲ್ಲಿ ಹೋದವಾಗ ಹೆಂಗೆ ಇದ್ನೋ ಈಗಲೂ ಹಂಗೆ ಇದ್ದಾರೆ. ಈ ಫೋಟೋದಲ್ಲಿ ಇದ್ದಾರಲ್ಲ ಇವರು ಈ ತಾತ ಅಜ್ಜಿ ಅವ್ರ ಮಗ. ಏನಕ್ಕೋ ಸತ್ತೋಗ್ಬಿಟ್ಟಿದ್ದಾರೆ ಪಾಪ. ಈ ತಾತ ಅಜ್ಜಿನೇ ಇವಾಗ ಇದು ಕ್ಯಾಂಟೀನ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಟೇಸ್ಟ್ ಅವತ್ತು ಹೆಂಗಿತ್ತು ಇವಾಗಲೂ ಹಂಗೆ ಇದೆ. ಪ್ರೈಸ್ ಸ್ವಲ್ಪ ಮಾತ್ರ ಜಾಸ್ತಿ ಆಗಿದೆ, ಅಫೋರ್ಡೆಬಲ್ ಆಗಿದೆ. ಎಷ್ಟೋ ವರ್ಷ ಆದ್ಮೇಲೆ ಬಂದು ತಿಂತಿದ್ದೀನಿ, ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಬರ್ತಿದ್ರಿ. ನಾನಿವಾಗ ಬಂದಿರೋದು ಮೆಟ್ರೋಗೆ. ಅವತ್ತು ನಾನು ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಚೆನ್ನಾಗಿತ್ತು. ಆಯಿತು ನಂಗೆ ಗೊತ್ತಿಲ್ಲ ಮೈಕ್ ಆನ್ ಆಗಿದೆಯಾ, ಇವಾಗ ಯಾವ್ದು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿಗಿಂತ ಅಲ್ಲೇ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ನೋಡ್ತಿದ್ದೀನಿ, ಯಾವುದಾದ್ರೂ ಸಿಕ್ಕಿದ್ರೆ ತಗೋತೀನಿ. ನೋಡಿ ಯಾವ್ದು ಚೆನ್ನಾಗಿದೆ ಅಂತ. ಇಲ್ಲೇನೂ ಸಿಕ್ಕಿಲ್ಲ, ಇನ್ನೊಂದು 2 ಡೇಸ್ ಆದಮೇಲೆ ಮತ್ತೆ ಸ್ಟಾಕ್ ಬರುತ್ತಂತೆ, ಆವಾಗ ಹೋಗಿ ನೋಡಬೇಕು. ಇವಾಗ ಪ್ರಮೋಷನ್ ಇದೆ, ಬನ್ನಿ ಪ್ರಮೋಷನ್ದು ಮೀಟಿಂಗ್ ಹೋಗಿ ಬರೋಣ. ಟ್ರಾಲಿ ಸಿಕ್ಕಿಲ್ಲ, ಒಂದು ಕಡೆ ನೋಡಿದ್ವಿ ಸಿಕ್ಕಿಲ್ಲ, ಬೇರೆ ಕಡೆ ಇವಾಗ ಇದು ಪ್ರಮೋಷನ್ ಬೇರೆ ಇದೆ, ಮತ್ತು ಇನ್ನೊಂದು ಫೋಟೋಶೂಟ್ ಬೇರೆ ಇದೆ. ಫೋಟೋಶೂಟ್ 4 o'clock ಅಷ್ಟರಲ್ಲಿ ರೆಡಿ ಆಗ್ಬಿಟ್ಟು ಹೋಗಬೇಕು. ಅದಕ್ಕೆ ಇವಾಗ ಒಂದೇ ಕಡೆ ನೋಡ್ಕೊಂಡು ಹೋಗ್ತಿದ್ದೀವಿ. ಇಫ್ ಪಾಸಿಬಲ್ ಈವ್ನಿಂಗ್ ಏನಾದರೂ ಟೈಮ್ ಇದ್ದರೆ ನನಗೆ ಅಲ್ಲಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬರಬೇಕು. ಎಷ್ಟು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲು ನೆನೆಸ್ಕೊಂಡ್ರೆ ಟ್ರಾಲಿನೂ ಬೇಡ ಏನೂ ಬೇಡ, ಮನೇಲಿ ಇದ್ಬಿಡೋಣ ಅನಿಸುತ್ತೆ. ನನಗೆ ಬೇಕಾಗಿರೋದು 15 kgs.
ನನ್ನ ಫ್ಲೈಟಲ್ಲಿ ನಾನು ತಗೊಂಡೋಗ್ಬೇಕಾಗಿರೋದು 15 kgs ಮಾತ್ರ, ಮತ್ತು ಕ್ಯಾಬಿನಲ್ಲಿ 7 kgs ತಗೋಬೋದು. ಅದಕ್ಕೆ ಅಲ್ಲಿ ಸಿಗಿಲ್ಲ ಅಂತ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ರೆಡಿಯಾಗಿ ಫೋಟೋಶೂಟ್ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಟೈಮ್ ಇದ್ದರೆ ರಿಲಯನ್ಸ್ ಹತ್ರ ಹೋಗಿ ಅಲ್ಲಿ ಚೆಕ್ ಮಾಡಬೇಕು. ಇಲ್ಲಾಂದರೆ 2 days ವೆಯ್ಟ್ ಮಾಡಿ ಮತ್ತೆ ಮೆಟ್ರೋಲ್ಲೇ ತಗೋಬೇಕು. ಅಲ್ಲಿ BMTC ಬಸ್ ಹೋಗ್ತೈತೆ, ತುಮಕೂರು ಬೆಂಗಳೂರು ಎರಡು ಒಂದೇ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ನಂಗಂತೂ ಇಷ್ಟನೇ ಇಲ್ಲ. ತುಮಕೂರಾಗಿದ್ರೇ ಚಂದ. ಇವ್ರಿಗೆ ಯಾವಾಗ ಏನು ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಇದರಿಂದ ಏನು ಅಡ್ವಾಂಟೇಜಸ್ ಇದೆ ಅಂತಲೂ ಗೊತ್ತಿಲ್ಲ ನನಗಂತೂ. ಆದರೆ ನನಗೆ ತುಮಕೂರು ಡಿಸ್ಟಿಕ್ ಆಗಿ ತುಮಕೂರು ಥರ ಇದ್ರೇ ಸರಿ. ಬೆಂಗಳೂರು ಗ್ರಾಮಾಂತರ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ನನಗಂತೂ ಇಷ್ಟನೇ ಇಲ್ಲಪ್ಪ. ಡೆಸರ್ಟಲ್ಲಿ OSC ಸಿಕ್ದಂಗೆ ಆಗೈತೆ ನನಗೆ ಸಿಕ್ಕಿರೋದು. ಫಸ್ಟ್ ಕುಡಿದ್ಬಿಟ್ಟು ಮನೆಗೆ ಯಾವಾಗ ಹೋಗ್ತೀನೋ ಅನಿಸ್ಬಿಟ್ಟೈತೆ ನಂಗಂತೂ. ಆಹಾ, ಸ್ವರ್ಗ ಥರ ಆಗ್ತಿದೆ, ಸಕ್ಕತ್ತಾಗಿದೆ. ಈ ಗ್ಲಾಸು ಎಲ್ಲ ಫ್ಯಾಷನಬಲ್ ಆಗಿ ಮಾಡಿಬಿಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಅಯ್ಯೋ, ನಾಯಿ ಮರಿಗಳು ನೋಡ್ರಿ. ಏ ನಡೀರಿ, ಒಳಗಡೆ ನಡೀರೋ. ಕಾಯ್ತಿರ್ತಾವ ಈಚೆ ಹೋಗಕ್ಕೆ. ಏನು ಬನ್ರಿ ಒಳಗಡೆ, ಬಿಸಿಲು. ಬಾ 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 ಬಾ. ಫೈನಲಿ ಮನೆ ರೀಚ್ ಆಗಿದ್ದೀನಿ. ನಂಗಂತೂ ಯಾವಾಗ ಮನೆಗೆ ಬರ್ತಿದ್ದೋ ಅನಿಸ್ಬಿಟ್ಟಿತ್ತು. ಅಷ್ಟು ಬಿಸಿಲು. ನಾವು ಎಷ್ಟೇ ಜ್ಯೂಸ್ ಏನೇ ಕುಡಿಬೋದು, ಆದರೆ ಮನೆಗೆ ಹೋಗಿ ಮಡಕೆ ನೀರು ಕುಡಿಯೋದ್ರಲ್ಲಿರೋ ಅಷ್ಟು ಸುಖ ಇನ್ಯಾವುದ್ರಲ್ಲೂ ಇರಲ್ಲ. ಇವತ್ತಿನ ಫೋಟೋಶೂಟ್ಗೆ ಔಟ್ಫಿಟ್ ಇದೆ, ಚೆನ್ನಾಗಿದೆ ಅಲ್ವಾ? ಇವಾಗ ಟೈಮ್ ಇಲ್ಲ ಜಾಸ್ತಿ, ಹಿಂಗೆ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಲೊಕೇಶನ್ನು ತೋರಿಸ್ತೀನಿ, ಓಕೆನಾ? ಅಂತೂ ಫೋಟೋಶೂಟ್ಗೆ ಲೊಕೇಶನ್ ರೀಚ್ ಆಗಿದ್ದೀವಿ. ಇದೇ ಲೊಕೇಶನ್ ನೋಡಿ. ಫೋಟೋಸ್ ಮಾತ್ರ ನೋಡಿ ಈಸಿ ಅಂತೀರಾ, ಆ ಲೊಕೇಶನ್ಗೆ ಹೋಗೋದು ಎಷ್ಟು ಕಷ್ಟ ನೋಡಿ. ಕಾಣಿಸ್ತಿದ್ಯಾ? ಅದೇ ಲೊಕೇಶನ್. ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಫೋಟೋಸ್ ಎಲ್ಲ. ಲೆಟ್ಸ್ ಗೋ. ಅಲ್ಲಿ ಫೋಟೋ ಪೋಸಸ್ ಕೊಡೋದು, ವಿಡಿಯೋಸ್ದೆಲ್ಲ ನಾನು ನಿಮಗೆ ಹೇಳ್ತೀನಿ, ಓಕೆ? ನಾನು ಇವತ್ತಿನ್ನೂ ಅಂದ್ಕೊಂಡಿದ್ದೆ ಸಮೀರ್ ಥರ ಡೈಲಿ ವ್ಲಾಗ್ ಮಾಡಬೇಕು ಅಂತ. ಸಿಕ್ಕಾಪಟ್ಟೆ ಕಷ್ಟ, ಸಿಕ್ಕಾಪಟ್ಟೆ ಟೈಮ್ ಇನ್ವೆಸ್ಟ್ ಮಾಡಬೇಕು. ನಿಮ್ಮ ಜೊತೆ ಯಾರಾದರೂ 1-2-3 ಜನ ಇರಲೇಬೇಕು ವಿಡಿಯೋಸ್ ಮಾಡೋಕ್ಕೆ. ಓಫ್, ಐ ಡೋಂಟ್ ನೋ ಹೆಂಗೆ ಹೋಗುತ್ತೆ ಅಂತ. ಹ್ಯಾಟ್ ಕೊಡು, ಹ್ಯಾಟ್ ಹಾಕ್ಕೊತೀನಿ. ಹ್ಯಾಟ್ ಅಪ್ಪ, ಫೈನಲಿ ಆಫ್ಟರ್ ಸೋ ಮಚ್ ಆಫ್ ಸ್ಟ್ರಗಲ್ ನಮ್ಮದು ಫೋಟೋಶೂಟ್, ವಿಡಿಯೋ ಶೂಟ್ ಮುಗ್ದಿದೆ. ಫೋಟೋಸಲ್ಲಿ ಚೆನ್ನಾಗಿ ಬರುತ್ತಲ್ಲ, ಅಷ್ಟು ಈಸಿ ಅಲ್ಲ ಫೋಟೋಶೂಟು. ನಾನು ಫೋಟೋಶೂಟ್ ಎಲ್ಲ ನೋಡಿದಾಗ ಒಂದು ಡ್ರೀಮ್ ಲ್ಯಾಂಡಲ್ಲಿ ಇರೋ ಥರ ಫೀಲ್ ಆಗ್ತಿತ್ತು. ಬಟ್ ಇಲ್ಲಿ ಬಂದು ಫೋಟೋಶೂಟ್ ವಿಡಿಯೋ ಶೂಟ್ ಮಾಡೋರ್ಗೆ ಗೊತ್ತು. ನೋಡಿ ಇಲ್ಲಿ ಅದ್ರ ಮಧ್ಯೆ ಎಲ್ಲ ಹೋಗಿ ಇಲ್ಲೆಲ್ಲ ತರ್ಚ್ಕೊಂಡು ಹೋಗಿದೆ. ನೈಟ್ ಇನ್ನೂ ಗೊತ್ತಾಗುತ್ತೆ ಇಲ್ಲೆಲ್ಲ ತರ್ಚ್ಕೊಂಡು ಹೋಗಿರೋದು. ವಿಡಿಯೋಗ್ರಾಫರ್ಸ್ ಏನು ಹೇಳ್ತಾರೆ ಅಲ್ಲೋಗಿ ಓಡೋಗಿ ನಾನು ಬರ್ತಿಲ್ವಾ ಅಂತ. ಅವ್ರು ಯಾವಾಗಲೂ ಫುಲ್ ಸ್ಲೀವ್ ಹಾಕ್ಕೊಂಡು ಬಂದಿರ್ತಾರೆ, ಆಮೇಲೆ ಓಡೋಗ್ತಾರೆ. ನಮಗೆ ಏನು ಗೊತ್ತಾ, ಹಿಂಗಿರುತ್ತೆ ಅಲ್ವಾ, ಅದ್ರ ಮಿಡಲಲ್ಲಿ ನಾವು ಹೋಗ್ಬೇಕು, ವಿಡಿಯೋಗ್ರಾಫರ್ಸ್ ಇಲ್ಲಿರ್ತಾರೆ. ಯಾರಿಗೆ ನೋವಾಗುತ್ತೆ ಹೇಳಿ? ನೋಡಿ ಅಲ್ಲಿ ಅವ್ರು ನಗ್ತಿರೋದು. ಲಾಸ್ಟ್ ಟೈಮ್ ಫೋಟೋಶೂಟ್ಗೆ ಹೋಗಿದ್ದಾಗ ನನಗೆ ಇಲ್ಲೆಲ್ಲ ತರ್ಚೋಗಿತ್ತು. ಆಮೇಲೆ ಎಷ್ಟೊಂದು ಮಸ್ಕಿಟೋಸ್ ಕಚ್ಚಿತ್ತು. ನಂಗೆ ಹಿಂಗೆಲ್ಲ ಮಾಡಿ ಎಷ್ಟು ನೋವ್ತಿತ್ತು. ಆಮೇಲೆ ಹೆಂಗೋ ಫೋಟೋಸ್ ಚೆನ್ನಾಗಿ ಬಂದಿತ್ತು, ಅದು ಒಂದೇ ಖುಷಿ. ಈ ಸಲ ಹೆಂಗೆ ಬರುತ್ತೆ ನೋಡೋಣ, ಹೋಪ್ ಫಾರ್ ಬೆಸ್ಟ್. ನಿಮಗೆ ನಂದು ಲಾಸ್ಟ್ ವಿಡಿಯೋ ಶೂಟ್ದು ಫೋಟೋಸ್ ವಿಡಿಯೋಸ್ ನೋಡಬೇಕು ಅಂತ ಏನಾದರೂ ಆಸೆ ಇದ್ದರೆ ನಂದು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ, amruta.sn ತುಮಕೂರು. ಹಂಗೆ ಹಾಕಿದ ತಕ್ಷಣ ಬಂದ್ಬಿಡುತ್ತೆ. ಅಮೃತ ತುಮಕೂರು ಅಂದ್ರೂ ಬರುತ್ತೆ. ಸ್ವಲ್ಪ ಫೇಮಸ್ ಆಗಿದ್ದೀನಲ್ವಾ, ಅದಕ್ಕೆ ಅಷ್ಟೇ.